ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಆತ ಹುಟ್ಟು ಹೋರಾಟಗಾರ, ಆದರೆ ಬೇರೆಯವರ ಅಭ್ಯುದಯಕ್ಕಾಗಿಯೇ ಇವರ ತುಡಿತ. ಮಾಜಿ ಸಿಎಂ ಬಿಎಸ್ವೈ ಭೂ ಹಗರಣದ ವಿರುದ್ಧ ಮೊದಲು ದನಿ ತೆಗೆದದ್ದು ಇವರು. ಹಲವು ಹೋರಾಟಗಳ ಮೂಲಕ ಜನಸಾಮಾನ್ಯರಿಗೆ ಉಪಕಾರ ಮಾಡಿರೋ ಇವರು ಬಿಡಿಎಗೂ ಕೋಟ್ಯಾಂತರ ರೂಪಾಯಿ ಉಳಿಸ್ಕೊಟ್ಟಿದ್ದಾರೆ. ಅವರು ಯಾರು ಅನ್ನೋದನ್ನ ಬನ್ನಿ ನೋಡೋಣ. ಹೀಗೆ ಉತ್ಸಾಹದಿಂದ ಆಟವಾಡ್ತಿರೋ ಯುವಕರನ್ನ ನೋಡಿದ್ರೆ ನಮಗೂ ಒಂದು ಕ್ಷಣ ಆಡ್ಬೇಕು ಅನ್ಸುತ್ತೆ ಅಲ್ವಾ? ಆದ್ರೆ ಹೀಗೆ ಇವರು ಖುಷಿಯಿಂದ ಆಟ ಆಡೋದಿಕ್ಕೆ ಕಾರಣ ಹೋರಾಟಗಾರ ಶಿವಕುಮಾರ್. ಕೆಂಗೇರಿ ಉಪನಗರದ ಈ ಆಟದ ಮೈದಾನವನ್ನ ಸರ್ಕಾರ ಅಕ್ರಮವಾಗಿ ಮಾರಲು ಹೋಗಿತ್ತು. ಆದ್ರೆ ಶಿವಕುಮಾರ್ ಮತ್ತು ತಂಡ ಹೋರಾಟ ಮಾಡಿದ ಪರಿಣಾಮ ಮೈದಾನ ಉಳಿಯಿತು. ಇಂತಹ ಹಲವು ಹೋರಾಟ ನಡೆಸಿ ಜಯಗಳಿಸಿದ ಶಿವಕುಮಾರ್ ಇವತ್ತಿನ ನಮ್ಮ ಭಿನ್ನ ಬೆಂಗಳೂರಿಗ. ಮಾಜಿ ಸಿಎಂ ರಾಮಕೃಷ್ಣ ಹೆಗ್ಡೆ ಕಟ್ಟಿದ ಜಯಪ್ರಕಾಶ್ ನಾರಾಯಣ್ ವಿಚಾರ ವೇದಿಕೆ ಮೂಲಕ ಶಿವಕುಮಾರ್ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬರ್ತಿದ್ದಾರೆ. ನೀವು ಹೋರಾಟ ಮಾಡಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಒಂದು ಇದಾಯಿತು, ಒಂದು ಆತ್ಮತೃಪ್ತಿ. 200-300 ಮನೆಗಳು ಉಳಿಸ್ತೆ ಅನ್ನೋ ಒಂದು ತೃಪ್ತಿ ಇರ್ತದೆ. ಆಮೇಲೆ ಯಾವುದೋ ಒಂದು ಅಲ್ಲಿ ಈ ದೇವರು ನಮ್ಗೆ ಹೊಟ್ಟೆ ಬಟ್ಟೆ ಕೊಟ್ಟಿದೆ. ಬಿಎಸ್ವೈ ಭೂ ಹಗರಣಗಳನ್ನ ಮೊದಲು ಕೆದಕಿ ತೆಗೆದಿದ್ದು ಇದೇ ಶಿವಕುಮಾರ್ ತೆಗೆದ ದಾಖಲೆಗಳಿಂದಲೇ ಹೈಕೋರ್ಟ್ ಸಿಎಂಗಿದ್ದ ಜಿ ಕೆಟಗರಿ ನಿವೇಶನ ಹಂಚಿಕೆ ಅಧಿಕಾರ ರದ್ದು ಮಾಡಿತು. ಬೆಗ್ಗರ್ ಕಾಲೋನಿಯಲ್ಲಿ ಬರ್ತಿದ್ದ ಕಾಂಪ್ಲೆಕ್ಸ್ ವಿರುದ್ಧ, ವಿದೇಶಿ ಪಾನೀಯಗಳ ವಿರುದ್ಧ, ಕಪ್ಪು ಹಣದ ವಿರುದ್ಧ ಶಿವಕುಮಾರ್ ಹೋರಾಡಿ ಯಶಸ್ವಿಯಾಗಿದ್ದಾರೆ. ಇಲ್ಲಿ ಒಂದು ಪ್ಲೇ ಗ್ರೌಂಡ್ನ ನಾಗರಿಕರಿಗೆ ಏನು ಉಪಯೋಗ ಆಗುವಂಥ ಪ್ಲೇ ಗ್ರೌಂಡ್ ಏನಿತ್ತು ಮಕ್ಕಳಿಗೆ, ಅದನ್ನ ಮಾರಾಟ ಮಾಡಕ್ಕೆ ಹೊರಟಿದ್ರು. ಅದಕ್ಕೆ ಒಂದು ದೊಡ್ಡ ಹೋರಾಟ ಮಾಡಿ ಅದನ್ನ ನಿಲ್ಲಿಸಿದ್ರು. ಶಿವಕುಮಾರ್ ನೇರ ಸಜ್ಜನ ಹೋರಾಟಗಾರ ಅಂತ ಸಾರ್ವಜನಿಕರೇ ಪ್ರಶಸ್ತಿ ಕೊಟ್ಟಿದ್ದಾರೆ. ಹುಟ್ಟು ಹೋರಾಟಗಾರನಾಗಿರೋ ಶಿವಕುಮಾರ್ಗೆ ತಾವು ಇರುವವರೆಗೂ ಜನಪರ ಹೋರಾಟ ಮಾಡ್ಕೊಂಡಿರ್ಬೇಕು ಅನ್ನೋ ಅಭಿಲಾಷೆ. ಕ್ಯಾಮರಾಮನ್ ಗಿರಿ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಬೇಸಿಗೆಗೆ ಮುನ್ನವೇ ನೀರಿಗಾಗಿ ಎಲ್ಲೆಡೆ ಹಾಹಾಕಾರ ಶುರುವಾಗ್ತದೆ. ನೀರಿನ ಸಮಸ್ಯೆ ಜಾನುವಾರುಗಳಿಗಷ್ಟೇ ಅಂತ ನೀವಂದ್ಕೊಂಡ್ರೆ ತಪ್ಪು. ಯಾಕಂದ್ರೆ ಉದ್ಯಾನ ನಗರಿಯಲ್ಲಿ ಹಾವುಗಳು ತಂಪೇರಿಸಿಕೊಳ್ಳಲು ನೀರಿಲ್ಲದೆ ಪರದಾಡ್ತಾ ಇದೆ. ಬೋರ್ವೆಲ್ ಚರಂಡಿ ನೀರಿನ ಮೊರೆ ಹೋಗ್ತಾ ಇವೆ. ಅರೆ, ಏನಿದು ಅಂತ ಕನ್ಫ್ಯೂಸ್ ಆದ್ರ? ಎಂಥವ್ರಿಗಾದ್ರೂ ಈ ದೃಶ್ಯ ನೋಡಿದ್ರೆ ಕೊಂಚ ಭಯದ ಜೊತೆ ಆಶ್ಚರ್ಯ ಆಗೋದು ಗ್ಯಾರಂಟಿ. ಒಂದೆಡೆ ಬೇಸಿಗೆಗೆ ಮುನ್ನವೇ ನೀರಿಲ್ಲದೆ ಹಾಹಾಕಾರ ಶುರುವಾಗುತ್ತಿದ್ರೆ, ಇನ್ನೊಂದೆಡೆ ಹಾವುಗಳು ನೀರಿಲ್ಲದೆ ನಲ್ಲಿ ಮೊರೆ ಹೋಗಿವೆ. ಅಂದಹಾಗೆ ಇಂಥ ಅಪರೂಪದ ದೃಶ್ಯ ಕಂಡುಬಂದಿದ್ದು ನಗರದ ಅಬ್ಬಿಗೆರೆಯಲ್ಲಿ. ಕೊಳಕು ಮಂಡಲ, ನಾಗರ ಹಾವುಗಳು ಸೇರಿದಂತೆ ಹಲವಾರು ಹಾವುಗಳು ನೀರಿಗಾಗಿ ಹುಡುಕಾಟ ಶುರು ಮಾಡಿದ್ದು ಹೀಗೆ. ಪ್ರತಿಯೊಂದು ಪ್ರಾಣಿಗೂ ನೀರಿನ ಅವಶ್ಯಕತೆ ಇರೋದ್ರಿಂದ ಹಾವು ಕೂಡ ಅವಶ್ಯಕತೆ ಇದೆ. ಹೀಗಾಗಿ ಕಾಡು ಪ್ರದೇಶದಲ್ಲಿ ಸ್ವಲ್ಪ ನೀರಿನ ಅವಶ್ಯಕತೆಗಳು ಕಡಿಮೆ ಇರೋದ್ರಿಂದ ಟೌನ್ ಕಡೆಯಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಇರ್ತವೆ. ನೀರಿಗಾಗಿ ಹಾತೊರೆಯೋ ಇವುಗಳಿಗೆ ತಾವಿರೋ ಜಾಗದ ಪರಿವೇ ಇಲ್ಲದ ಕಾರಣ ಜನ ಸನಿಹ ನಿಂತು ಆಸಕ್ತಿಯಿಂದ ವೀಕ್ಷಣೆ ಮಾಡ್ತಿದ್ರು. ಇನ್ನು ವಿಶೇಷ ಅಂದ್ರೆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಉರಗ ತಜ್ಞ ಸ್ನೇಕ್ ಶಿವಪ್ಪ ರಕ್ಷಣೆ ಮಾಡಿದ್ರು. ಎಲ್ಲ ಎಲ್ಲೆಲ್ಲಿ ನೀರಿದೆಯೋ, ಎಲ್ಲೆಲ್ಲಿ ನಲ್ಲಿ ಇದೆಯೋ, ಈ ದೆಗೆ ತಾಳನಾರದಂತೆ, ಆ ಬಿಸಿಲು ತಾಪ ತಾಳನಾರದಂತೆ ಹಾವುಗಳೆಲ್ಲ ಬಯಲಲ್ಲಿದ್ದಾವೆಲ್ಲ ಈ ಚರಂಡಿ ಮುಖಾಂತರ ನಲ್ಲಿ ಆ ಕಡೆ ಈ ಕಡೆ ಎಲ್ಲ ಮನೆಯೊಳಗೆಲ್ಲ ಪ್ರವೇಶ ಮಾಡ್ತಾ ಇದೆ. ಒಟ್ನಲ್ಲಿ ಉರಗ ಪ್ರೇಮಿ ಶಿವಪ್ಪ ಈ ಹಾವುಗಳನ್ನ ರಕ್ಷಿಸಿ ಬನ್ನೇರುಘಟ್ಟ ರಕ್ಷಿತಾರಣ್ಯಕ್ಕೆ ಕೊಂಡೊಯ್ದರು. ಅದೇನೇ ಇರಲಿ, ಬೇಸಿಗೆ ಶುರುವಾಗೋ ಮುನ್ನವೇ ಮನುಷ್ಯರ ಜೊತೆ ಹಾವುಗಳು ನೀರಿಗಾಗಿ ಪರದಾಟ ಅನುಭವಿಸಿವೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಮಮತಾ ಮರ್ಧಾನ್, ಸುವರ್ಣ ನ್ಯೂಸ್. ಇವಿಷ್ಟು ಈ ಹೊತ್ತಿನ ಬೆಂಗಳೂರು ಫಸ್ಟ್ ಸುದ್ದಿಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.